ಅರ್ಜುನ್, ಕರಣ್ ಹೇಳಿದ ನಿಜನೇನೋ? ಹೌದಮ್ಮ. ಅಲ್ಲ ಕಣೋ, ನೀನು ಮಣಿನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ಮೇಲೆ ತಾನೆ ನಾವಿಷ್ಟು ಮುಂದುವರೆದಿದ್ದು. ಹೌದು, ಆದರೆ ಯಾಕೆ ಒಪ್ಕೊಂಡೆ ಮದುವೆ ಆಗೋದಕ್ಕೆ ಅಂತ ನನಗೆ ಗೊತ್ತಿಲ್ಲ. ಏನೋ ಹೀಗಂದ್ರೆ ನೀನು ನಿನಗೆ ಗೊತ್ತಿಲ್ಲದೆ ಇಷ್ಟ ಇಲ್ಲದೆ ಮಣಿನ ಮದುವೆ ಆಗೋಕೆ ಹೇಗೆ ಒಪ್ಕೊಳಕ್ ಸಾಧ್ಯ? ಅಮ್ಮ, ನಾನೀಗ ಹೇಳೋದನ್ನ ನೀನು ನಂಬ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ನಾನಾಗಿಲ್ಲ. ಅಂದರೆ ನನ್ನ ಮನಸ್ಸನ್ನು ಯಾರೋ ಕಂಟ್ರೋಲ್ ಮಾಡಿ ಅವ್ರಿಗೆ ಬೇಕಾದ ಹಾಗೆ ಆಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀನು ಹೇಳ್ತಾ ಇರೋದನ್ನ ನಂಬೋದೋ ಬೇಡವೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಬಲೇಬೇಕು. ಯಾಕೆ ಅಂದರೆ ಈಗ ನಾನಿರೋ ಸ್ಥಿತಿ ಅದೇ. ಯಾವಾಗ ನಾನು ಅಮೃತ ಅವರು ಅಪ್ಪಾಳು ಬಿದ್ದಿರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವೋ ಆವಾಗಿಂದ ನಮ್ಮ ಜೀವನದಲ್ಲಿ ಏನೇನು ನಡಿಬಾರ್ದೋ ಎಲ್ಲ ನಡೆದು ಹೋಯ್ತು. ಇದಕ್ಕಿದ್ದಾಗೆ ಅಮೃತ ಅವ್ರಿಗೆ ಕಣ್ಣು ಹೋಯ್ತು. ಅವ್ರಿಗೆ ಔಷಧಿ ತರೋದಕ್ಕೆ ನಾನು ಮಣಿಯವ್ರವರೆಗೆ ಹೋದೆ. ವಾಪಸ್ ಬಂದು ನೋಡಿದ್ರೆ ಅಮೃತ ಅವ್ರು ಇರಲಿಲ್ಲ. ಎಷ್ಟು ಹುಡುಕಿದ್ರೂ ಎಲ್ಲೂ ಸಿಗಲಿಲ್ಲ. ಆಮೇಲೆ ಮಣಿಯವ್ರ ಮನೆಗೆ ಬಂದರು. ಅವ್ರ ಮೇಲೆ ಇದ್ದಕ್ಕಿದ್ದಾಗೆ ನನಗೆ ಆಸಕ್ತಿ ಹುಡ್ತು. ಅವ್ರನ್ನ ನೋಡೋದು ಬೇಡ, ಮಾತಾಡ್ಸೋದು ಬೇಡ ಅಂತ ಅಂದ್ಕೊಂಡ್ರು ಸಹ ನಾನೇ ಹೋಗಿ ಅವ್ರನ್ನ ಮಾತಾಡ್ಸೋ ಹಾಗಾಗ್ತಿತ್ತು. ಅವ್ರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೂ ಸಹ ನಾನೇ ಮದುವೆಗೆ ಒಪ್ಕೊಳ್ಳೋ ಹಾಗಾಯಿತು. ಯಾಕೆ ಗೊತ್ತಿಲ್ಲ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಅರ್ಜುನ್, ನೀನು ಹೇಳೋದು ಕೇಳ್ತಾ ಇದ್ರೆ ನನಗೆಲ್ಲ ಅಯ್ಯೋ ಅನಿಸ್ತಾ ಇದೆ. ಅಮ್ಮ, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ. ಅಮೃತ ಅವ್ರಿಗೆ ದ್ರೋಹ ಬಗೀತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಮ್ಮ. ಯಾಕೋ ಗೊತ್ತಿಲ್ಲ, ಅಮೃತ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಮೊನ್ನೆ ಅಮೃತ ಅವ್ರು ಸಿಕ್ಕಿದ್ರಮ್ಮ. ಆಗ ನಾನೇ ಅವ್ರಿಗೆ ಹರ್ಟ್ ಆಗೋ ರೀತಿ ಮಾತಾಡ್ಬಿಟ್ಟೆ. ಯಾಕೆ ಗೊತ್ತಿಲ್ಲ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಅಮೃತ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನ ಜೀವನದಲ್ಲಿ ಅವ್ರು ಬಿಟ್ಟು ಬೇರೆ ಯಾವ ಹೆಣ್ಣು ಬರೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಏನಾದರೂ ಮಾಡಿ ಈ ಮದುವೆನ ನಿಲ್ಲಿಸಿ. ಅರ್ಜುನ್, ನೀನು ಅಳ್ಬೇಡ ಕಣೋ. ನಿನ್ನ ಹತ್ರ ನನಗೆ ತುಂಬ ಸಂಕಟ ಆಗುತ್ತೆ. ನೋಡು, ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸೋಕೆ ಪ್ರಯತ್ನ ಮಾಡ್ತೀವಿ. ಹೇಮಾ, ಈ ವಿಷಯನ ನಿನ್ನ ಗಂಡನ ಹತ್ರ ನೀನೇ ಹೇಳಬೇಕು ಕಡೆ. ನನಗಂತೂ ಧೈರ್ಯ ಇಲ್ಲ. ಅತ್ತೆ, ಎಲ್ಲ ತಿಳಿದಿರೋ ನೀವೇ ಹೀಗೆ ಮಾತಾಡಿದ್ರೆ ಇವಳ ಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ನಿಮ್ಮ ಮಾತು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಿದೆ. ಅಡಿಗಡಿಗೆ ನಡುನಡುಗಿ ಹೋದರು, ಗುಡುಗುಡುಗಿ ಬಡಬಡಿಸಿದರು, ಪವಡಿಸಿದ ಪದ್ಮನಾಭನೊಬ್ಬನೇ ಪವಡಿಯೊಳು ಪೊರೆವನು. ಅಮೃತ, ನಿನಗೆ ಬರೋ ಗಂಡಾಂತರದಿಂದ ನೀನು ಪಾರಾಗಬೇಕು ಅಂದರೆ ನಾನು ಹೇಳೋದನ್ನ ಕಾಯ ವಾಚ ಮನಸ ಪಾಲಿಸಬೇಕು. ಅಮ್ಮ, ನಾನು ಅರ್ಜುನ್ ಅವ್ರು ನನಗೆ ಸಿಗ್ತಾರೆ ಅನ್ನೋದಾದ್ರೆ ನಾನು ಎಂಥ ತ್ಯಾಗಕ್ಕಾದರೂ ಸಿದ್ಧವಾಗಿದ್ದೀನಿ. ತನ್ನ ಅರಿಶಿನ ಕುಂಕುಮ ಉಳಿಸಿಕೊಳ್ಳೋದಕ್ಕೆ ಹೆಣ್ಣು ಸರ್ವತ್ಯಾಗಕ್ಕೂ ಸಿದ್ಧವಾಗಿರಬೇಕು. ಅದೇ ಮನುಧರ್ಮ, ಅದೇ ಮಾನವ ಧರ್ಮ, ಅದೇ ಮನುಕುಲದ ಮರ್ಮ. ಅಮೃತ, ನೀನಿವತ್ತು ಸಂಜೆಯಿಂದನೇ ಶತ್ರು ಸಂಹಾರ ಕಾರ್ತಿವೀರ್ಯಾರ್ಜುನನ ಜಪ ಮಾಡಬೇಕು. ಅದನ್ನ ನೀನು ತುಂಬಾ ನೇಮ ನಿಷ್ಠೆಯಿಂದ ಮಾಡಿದರೆ ಮಾತ್ರ ನಿನ್ನ ಪಾಲಿಗೆ ನಿನ್ನ ಅರ್ಜುನ್ ಉಳ್ಕೋತಾನೆ. ಇಲ್ಲ ಅಂದರೆ ನೀನು ಶಾಶ್ವತವಾಗಿ ಅವನನ್ನ ಕಳ್ಕೊತೀಯ. ಆಮೇಲೆ ಅವನು ಮಾಯಾಲೋಕದ ಮಾನಿನಿಯ ಬಂದಿಯಾಗಿ
ಮಾಯಾಗ್ರಹದ ಪಾಲಾಗಿ ಹೋಗ್ತಾನೆ. ನನ್ನ ಅರ್ಜುನ್ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಮ್ಮ. ನಾನು ಅದಕ್ಕೆ ಸಿದ್ಧವಾಗಿದ್ದೀನಿ. ಅದೇನ್ ಮಾಡ್ಬೇಕು ಅಂತ ಹೇಳಿ ಅಮ್ಮ. ಭುವಿ ನಿಂತಿಹುದು ಸತಿ ಧರ್ಮದ ಮೇಲೆ, ದಿವಿ ಅರಳಿಹುದು ಪತಿ ಧರ್ಮದ ಮೇಲೆ. ಸತಿಪತಿಗಳು ಸೇರಿದರೆ ಮಾತ್ರ ದಾಂಪತ್ಯದ ಧರ್ಮ. ಸತಿಪತಿಗಳು ಮರೆತರೆ ಉಳಿಯುವುದೊಂದೇ ಮರಣದ ಮರ್ಮ. ನೋಡು ಅಮೃತ, ನಾನು ಹೇಳೋ ಮಂತ್ರೋಚ್ಚಾರಣೆಯನ್ನ ನೀನು ಯಾವುದೇ ಕಾರಣಕ್ಕೂ ಸೂರ್ಯೋದಯ ತನಕ ನಿಲ್ಲಿಸಬಾರದು. ಹಾಗೆ ಕೂತ ಸ್ಥಳದಿಂದ ನೀನು ಏಳಬಾರದು, ಹಾಗೆ ಕದಲಲೂಬಾರದು. ನಾನು ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸಬೇಕು. ಹಾಗೆ ಪಾಲಿಸಿದರೆ ಮಾತ್ರ ನೀನು ನಿನ್ನ ಅರ್ಜುನನನ್ನ ಪಡೆಯೋದಕ್ಕೆ ಸಾಧ್ಯ. ನೀವು ನನಗೆ ಅದು ಯಾವ ಜನ್ಮದಲ್ಲಿ ಏನಾಗಿದ್ರೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಮಾರ್ಗ ಬಂಧುವಾಗಿ ಮಾರ್ಗದರ್ಶಕರಾಗಿ ಬಂದಿದ್ದೀರಾ. ನೀವು ಹೇಳ್ದಾಗೆ ಕೇಳ್ತೀನಿ. ಹಾಗಾದರೆ ಸಿದ್ಧಳಾಗು. ಭೈರವ, ಭೈರವ, ಅಪ್ಸರ ಲೋಕದ ಅಪ್ಸರೆ ಊರ್ಮಿಳ. ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ನಿನ್ನ ಹೆಸರಷ್ಟೇ ಅಲ್ಲ, ನಿನ್ನ ಚರಿತ್ರೆನೇ ನನಗೆ ಗೊತ್ತು. ಶಿಲಾಬಾಲಿಕೆಯಾಗಿದ್ದ ನೀನು ಅರ್ಜುನ್ ಸ್ಪರ್ಶದಿಂದ ಜೀವಂತ ಬಾಲೆಯಾಗಿದ್ದು, ನಂತರ ಮಣಿಯಾಗಿ ಅವರ ಮನೆಗೆ ಬಂದಿದ್ದು, ಈಗ ಅರ್ಜುನ್ನ ಮದುವೆಯಾಗಕ್ಕೆ ನಿಂತಿರೋದು ಎಲ್ಲ ನನಗೆ ಗೊತ್ತು. ನಿನ್ನ ಸಾಧನೆ ಶಕ್ತಿನ ಮೆಚ್ಚಲೇಬೇಕು. ನಿನ್ನ ಹೊಗಳಿಕೆ, ನಿನ್ನ ಶ್ಲಾಘನೆ ನನಗೆ ಬೇಕಾಗಿಲ್ಲ. ನೀನ್ ಬಯಸದೇ ಇದ್ರು ನಿನ್ನ ಹೊಗಳೋದು ನನ್ನ ಕರ್ತವ್ಯ ಅಲ್ವಾ? ನೀನು ಅಸಾಮಾನ್ಯರಲ್ಲಿ ಅಸಾಮಾನ್ಯ. ನಿನ್ನ ಹೊಗಳಿಕೆಯಲ್ಲಿ ಸಂತೋಷ ಸಿಗುತ್ತೆ ಅಂದ್ರೆ ನಾನ್ಯಾಕೆ ಬೇಡ? ಅಷ್ಟಕ್ಕೂ ನನ್ನನ್ನು ಹುಡ್ಕೊಂಡು ಬಂದಿರೋ ಉದ್ದೇಶ ಏನು ಹೇಳು? ನಿನ್ನ ಸಹಾಯನ ನಿರೀಕ್ಷೆ ಮಾಡಿ ಬಂದಿದ್ದೀನಿ ಭೈರವ.
ಹೇಳಿ ಕೇಳಿ ಅಪ್ಸರ ಸ್ತ್ರೀ ನೀನು. ನನ್ನ ಸಹಾಯದ ಅಗತ್ಯ ನಿನಗೇನಿದೆ? ಸಮಯಕ್ಕೆ ಒಂದು ಗರಿಕೆ ಕೂಡ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನ ಮರಿಬೇಡ ಭೈರವ. ನಿನ್ನ ಮಾತು ನಿಜ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು. ಒಂದಲ್ಲ ಒಂದಿನ ನನ್ನ ಸಹಾಯ ಹುಡ್ಕೊಂಡು ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನಿನ್ನನ್ನು ನಾನು ನಿರಾಶೆ ಮಾಡೋದಿಲ್ಲ. ನನ್ನಿಂದ ನಿನಗೆ ಯಾವ ಸಹಾಯ ಬೇಕು ಹೇಳು. ಅದು ನಾನು ಅಮೃತನ್ನ ಕೊಲ್ಬೇಕು ಅಂದ್ರೆ ನಿನ್ನ ಸಹಾಯ ಪಡ್ಕೋಬೇಕು ಅಂತ ನನ್ನ ಲೋಕದ ಕರ್ಣಪಾದ ಹೇಳಿ ಇಲ್ಲಿವರೆಗೂ ನನ್ನ ಕರ್ಕೊಂಡು ಬಂದಿದ್ದು. ನಿನಗೆ ಸಹಾಯ ಮಾಡೋದು ನನಗೂ ಸಂತೋಷನೇ. ಆದರೆ ನಿನ್ನ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀನು ಯಾಕೆ ಅರ್ಜುನ್ ಹಿಂದೆ ಬಿದ್ದಿದ್ದೆ? ಅವನಿಗೂ ನಿನಗೂ ಏನು ಸಂಬಂಧ? ಅವನನ್ನ ಮದುವೆ ಆಗೋದಕ್ಕೆ ಯಾಕೆ ಇಷ್ಟೊಂದು ಶತಪ್ರಯತ್ನ ಮಾಡ್ತಿದೀಯಾ ಅಂತ ನೀನು ನನಗೆ ಹೇಳಬೇಕು. ಅದು ಅಪ್ಸರ ಲೋಕದ ರಹಸ್ಯ. ಸಾಮಾನ್ಯ ಮನುಷ್ಯರಿಗೆ ತಿಳಿಬಾರ್ದು. ಹಾಗಾದ್ರೆ ಸಾಮಾನ್ಯ ಮನುಷ್ಯ ಅಪ್ಸರ ಸ್ತ್ರೀಗೆ ಸಹಾಯ ಮಾಡಬಾರ್ದು. ಏನ್ ನಿನ್ ಮಾತಿನ ಅರ್ಥ? ನಿನ್ನ ರಹಸ್ಯ ಹೇಳ್ದೆ ಹೋದ್ರೆ ನಾನು ನಿನ್ನ ಸಹಾಯಕ್ಕೆ ನಿಲ್ಲೋದಿಲ್ಲ ಅಂದೆ. ಬೇಡಿ ಬಂದವ್ರನ್ನ ಬರಿಗೈಯಲ್ಲಿ ಕಳ್ಸೋದು ಧರ್ಮ ಅಲ್ಲ. ಧರ್ಮ ಅಧರ್ಮಗಳ ಬಗ್ಗೆ ತಿಳ್ಕೊಳ್ಳೋ ದುಸ್ಥಿತಿ ನನಗಿನ್ನೂ ಬಂದಿಲ್ಲ. ನಿನಗೊಂದು ನಗ್ನ ಸತ್ಯ ಹೇಳ್ತೀನಿ ಕೇಳು. ನೀನು ಮದುವೆ ಆಗಬೇಕು ಅಂತ ಹೊರಟಿರೋ ಅರ್ಜುನ್ನ ಅಪ್ಪ ಮತ್ತು ಚಿಕ್ಕಪ್ಪ ನನ್ನ ಪರಮ ಶಿಷ್ಯರು. ಅವರ ಮುಂದೆ ನಿನ್ನ ನಿಜ ಬಣ್ಣ ಬಯಲು ಮಾಡಿದ್ರೆ ಅರ್ಜುನ್ ನಿನ್ನ ಮದುವೆ ಆಗೋದೇ ಇಲ್ಲ. ಭೈರವ, ದುಡುಕ್ಬೇಡ. ನೀನ್ ದುಡ್ಕೋದ್ರೆ ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಆ ಸತ್ಯನ ಸಮಯ ಬಂದ್ರೆ ನಾನ್ ನಿನಗೆ ಹೇಳ್ದೆ ಇರೋದಿಲ್ಲ. ನೀನು ಕೇಳ್ತಾ ಇರೋದನ್ನ ನೋಡಿದ್ರೆ ನನಗೆ ನಿನಗೆ ಸಹಾಯ ಮಾಡಬೇಕು ಅಂತ ಅನಿಸ್ತಾ ಇದೆ. ಮಾಡ್ತೀನಿ. ಆದ್ರೆ ಇನ್ನೊಂದು ಮಾತು, ನಮ್ಮ ಗುರಿ ಈಡೇರೋವರೆಗೂ ನನ್ನ ವಿಷಯ ನಿಮ್ ಶಿಷ್ಯಂದ್ರಿಗೆ ಗೊತ್ತಾಗಬಾರ್ದು. ಕೊಟ್ಟ ಮಾತನ್ನ ಈ ಭೈರವ ಯಾವತ್ತೂ ಮೀರೋದಿಲ್ಲ. ನನ್ನಿಂದ ನಿನಗೆ ಯಾವ ರೀತಿ ಸಹಾಯ ಬೇಕು ಹೇಳು. ಆ ನಾಗಿಣಿ ಸಹಾಯಕ್ಕೆ ಒಂದು ದೈವಿ ಆಯುಧ ನಿಂತಿದೆ. ಅದು ಅವಳ ಜೊತೆಲಿರೋವರೆಗೂ ಏನು ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ನಾಳೆ ಇಚ್ಛಾಧಾರಿ ನಾಗಗಳಿಗೆ ಕರಾಳ ದಿನ. ಅಮ್ಮ, ನೀವು ಹೇಳ್ಕೊಟ್ಟಿದ್ದ ಮಂತ್ರನ ಬಿಡದೆ ಜಪಿಸ್ತಾ ಇದ್ದೀನಿ. ಶುಭ ಶಕುನಕ್ಕೆ ಅಪಶಕುನಗಳು ನೂರಾರು, ಸುಖ ಸೋಪಾನಕ್ಕೆ ಸೂತಕಗಳು ಸಾವಿರಾರು. ಅಪಶಕುನ ಅಡ್ಡ ಬಂದರು, ಸೂತಕಗಳು ಸುಳಿದಾಡಿದರು. ಸುಪ್ರಸನ್ನದಿಂದ ಸುಮುಖರನ್ನು ನೆನೆದರೆ ಮಾತ್ರ ಜನನ ಮರಣಗಳಿಂದ ಪಾರು. ಅಮೃತ,
ಶುಭ ಕಾರ್ಯಕ್ಕೆ 108 ವಿಘ್ನಗಳು ಅನ್ನೋ ಮಾತು ಸತ್ಯ. ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಸಹ ನೀನು ಈ ಜಪನ ಬಿಡಬಾರ್ದು, ಮುಂದುವರಿಸ್ತಾನೇ ಇರಬೇಕು. ಸರಿ ಅಮ್ಮ. ದಿಟ್ಟತನದಲ್ಲಿ ಮೆಟ್ಟಿ ನಿಂತರೆ ದಿಗಂತದ ದಿನಮಣಿಯನ್ನ ಮುಟ್ಟಬಹುದು. ಅಂಜದೆ, ಅಳುಕದೆ, ತಗ್ಗದೆ, ಬಗ್ಗದೆ, ಜಗ್ಗದೆ ನಿಂತರೆ ಜಗವನ್ನೇ ಜಯಿಸಬಹುದು. ಒಳ್ಳಾದರೆ, ಜೊಳ್ಳಾದರೆ ಪರಮ ಪಾದಕ್ಕೆ ಹೂವಾಗದೆ ಜನರ ಕಾಲಿಗೆ ಮುಳ್ಳಾದರು. ಅಮೃತ, ಈಗಿಂದ ನಾಳೆ ಸಂಜೆಯ ತನಕ ನೀನು ಜಪವನ್ನು ಬಿಡದೆ ಜಪಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನೀನು ಈ ಮಂಡಲದಿಂದ ಹೊರಗೆ ಬರಬಾರ್ದು. ನೀನು ಮಂಡಲದಿಂದ ಹೊರಗೆ ಬಂದು ಜಪವನ್ನು ನಿಲ್ಲಿಸಿದರೆ ಈ ನಂದಾದೀಪ ಆರು ಹೋಗುತ್ತೆ. ನಿನ್ನ ಸಾಧನೆ ವ್ಯರ್ಥವಾಗುತ್ತೆ. ಹಾಗೆ ನಿನ್ನ ಗಂಡನ ಜೀವಕ್ಕೆ ಅಪಾಯ ಆಗುತ್ತೆ. ಎಷ್ಟೇ ಕಷ್ಟ ಆದರೂ ಸಹ ಇನ್ನು ಈ ಜಪಾನ ನಿಲ್ಲಿಸಬೇಡ, ಮಾಡ್ತಾನೆ ಇರು. ಆಯ್ತಮ್ಮ. ಅಮ್ಮ, ನೀನು ಪ್ರಾಮಿಸ್ ಮಾಡಿದ ಹಾಗೆ ಈ ಮದುವೆನ ನಿಲ್ಸಿದ್ರೆ ನಾನು ಮಾಡೋ ಮೊದಲನೇ ಕೆಲಸ ಅಮೃತ ಅವ್ರು ಎಲ್ಲಿದ್ರು ಹುಡುಕಿ ಈ ಮನೆಗೆ ವಾಪಸ್ ಕರ್ಕೊಂಡು ಬರೋದು. ಅರ್ಜುನ್, ಅಮೃತನ ಮತ್ತೆ ವಾಪಸ್ ಕರ್ಕೊಂಡು ಬರೋ ಯೋಚನೆ ಮಾಡೋದಕ್ಕೂ ಹೋಗಬೇಡ. ನೀವಿಬ್ಬರು ನೆಮ್ಮದಿಯಾಗಿರ್ಬೇಕು ಅಂದರೆ ಎಲ್ಲಾದರೂ ದೂರ ಹೋಗಿದ್ಬಿಡ್ಬೇಕು. ಯಾಕಮ್ಮ, ಯಾಕೆ ಹೀಗೆ ಹೇಳ್ತಾ ಇದೆಯಾ? ಅವತ್ತು ಇವ್ರ ಅಪ್ಪ ಚಿಕ್ಕಪ್ಪ ಮಾಡಿದ್ದನ್ನ ಹೇಳಿದ್ರೆ ಆ ಕೋಪದಲ್ಲಿ ಅವ್ರನ್ನ ಏನು ಮಾಡ್ತಾನೋ ಗೊತ್ತಿಲ್ಲ. ಹಾಗೆ ನಾಗಯೋಧ ಆದರೂ ಆಗಬಹುದು. ಅಮ್ಮ, ಯಾಕೆ ಸುಮ್ಮನಾದೆ? ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ? ಮುಚ್ಚಿಡೋಕ್ಕೆ ಏನಾದರೂ ಇದ್ರೆ ತಾನೇ. ಮದ್ಯಾಕೆ ಹೀಗೆ ಹೇಳ್ತಾ ಇದೆಯಾ? ಯಾಕೆ ಅಂತ ಸಮಯ ಬಂದಾಗ ನಿಂಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನನ್ನ ಬಲವಂತ ಮಾಡಬೇಡ ಅರ್ಜುನ್. ಏನು ಎಲ್ಲರೂ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲಪ್ಪ, ಎಲ್ಲರೂ ಅರ್ಜುನ್ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈಗ ಅದೊಂದು ಸಂಭ್ರಮ ಬಿಟ್ಟು ಇನ್ನೇನಿದೆ ನಮಗೆ ಮಾತಾಡೋಕ್ಕೆ? ಏನಂತೆ ಮದುವೆ ಗಂಡದು? ಏನಂತಾನೆ? ತಾಳಿ ಕಟ್ಟೋದು ಯಾವಾಗ, ಹನಿಮೂನ್ ಹೋಗೋದು ಯಾವಾಗ ಅಂತಾನೆ ಅಲ್ವೇನೋ ಅರ್ಜುನ್? ನೀನು ಇಷ್ಟೊಂದು ಅರ್ಜೆಂಟಲ್ಲಿದ್ದರೆ ಆಗೋದಿಲ್ಲಪ್ಪ. ಕಡಿಮೆ ಅಂದರೂ 10 ರಿಂದ 15 ದಿನ ನೀನು ಕಾಯಲೇಬೇಕು. ಯಾಕೆ ಅಂದರೆ ನಾವು ನೋಡಿರೋ ರೆಸಾರ್ಟು ಅಲ್ಲಿವರೆಗೂ ಬುಕ್ ಆಗಿದೆ. ಅಮ್ಮ, ಈ ಮದುವೆ ಬೇಡ ಅಂತ ಅಪ್ಪಂಗೆ ಹೇಳು. ಆಮೇಲೆ ಹೇಳ್ತೀನಿ, ಸುಮ್ಮನೆ ಇರೋ. ಏನದು ಅಮ್ಮ ಮಗಂದು ಗುಸ್ಗುಸು ಪಿಸ್ಪಿಸು? ಏನಿಲ್ಲ ರೀ, ಅದು ನಾಳೆ ಮಣಿ ಜೊತೆ ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಓ, ಅಷ್ಟೇನಾ? ಅದೇನೋ ಒಳ್ಳೆ ದೊಡ್ಡ ಅಪರಾಧ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಮದುವೆ ಆಗೋ ಹುಡುಗ ಹುಡುಗಿ ಹೊರಗಡೆ ಹೋಗೋದು, ಸುತ್ತಾಡೋದು, ಮಾತಾಡೋದು ಇವೆಲ್ಲ ಸರ್ವೇ ಸಾಮಾನ್ಯ. ಹೋಗಿ ಬರಲಿ ಬಿಡು, ಬೇಕಾದರೆ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸು.